ಮೀನರಾಶಿಯವರೇ, ದೀರ್ಘ ಹೋರಾಟದ ನಂತರ ಪರಿಸ್ಥಿತಿಗಳು ಬದಲಾಗಲಿವೆ ಎಂಬ ಸೂಚನೆಗಳು ಇದ್ದಕ್ಕಿದ್ದಂತೆ ಕಾಣಲು ಪ್ರಾರಂಭಿಸಿವೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಕಳೆದ ಕೆಲವು ದಿನಗಳಿಂದ ನೀವು ಭವಿಷ್ಯದ ಬಗ್ಗೆ ಪದೇ ಪದೇ ಭರವಸೆಯಿಂದ ತುಂಬಿದ್ದರೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ನೀವು ಭಾವಿಸುತ್ತಿದ್ದರೆ, ಇಂದಿನ ಸಂದೇಶವು ನಿಮಗೆ ಅತ್ಯಂತ ಮುಖ್ಯವಾಗಬಹುದು. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಪ್ರಸ್ತುತ ಗ್ರಹಗಳ ಸ್ಥಾನಗಳು ವಿಶೇಷ ಸಂಕೇತಗಳನ್ನು ನೀಡುತ್ತಿವೆ. ಈ ಸಂಕೇತವು ಕೇವಲ ಹಣದ ಬಗ್ಗೆ ಅಲ್ಲ, ಆದರೆ ಅನೇಕ ಅವಕಾಶಗಳಿಂದ ನಿಮ್ಮನ್ನು ತಡೆದಿರುವ ಮುಚ್ಚಿದ ಅದೃಷ್ಟದ ಬಾಗಿಲು ತೆರೆಯುವುದರ ಬಗ್ಗೆ. ಇಂದು ಮತ್ತು ಮುಂಬರುವ ಸಮಯಗಳು ದೀರ್ಘಕಾಲದಿಂದ ಸ್ಥಗಿತಗೊಂಡ ಕಾರ್ಯವು ಕ್ರಮೇಣ ವೇಗವನ್ನು ಪಡೆಯುತ್ತದೆ ಎಂದು ಸೂಚಿಸುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಅಡಗಿದೆ. ಅದೃಷ್ಟದ ತೆರೆಯುವಿಕೆಯು ಯಾವಾಗಲೂ ಹಠಾತ್ ಸಂಪತ್ತನ್ನು ಸೂಚಿಸುವುದಿಲ್ಲ. ಕೆಲವೊಮ್ಮೆ ಅದು ವ್ಯಕ್ತಿಯ ರೂಪದಲ್ಲಿ ಬರುತ್ತದೆ, ಕೆಲವೊಮ್ಮೆ ಅವಕಾಶದ ರೂಪದಲ್ಲಿ, ಮತ್ತು ಕೆಲವೊಮ್ಮೆ ಅಂತಿಮವಾಗಿ ಅವರ ಜೀವನದ ಹಾದಿಯನ್ನು ಬದಲಾಯಿಸುವ ನಿರ್ಧಾರದ ರೂಪದಲ್ಲಿ ಬರುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದ ಅನೇಕ ಜನರ ಜೀವನದಲ್ಲಿ ಈ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದೆ. ಕೆಲವು ಸಮಯದಿಂದ ನಿಮ್ಮ ಸುತ್ತಲೂ ಆ ಸಮಯದಲ್ಲಿ ಅರ್ಥವಾಗದ ಸಂದರ್ಭಗಳು ಬೆಳೆಯುತ್ತಿವೆ. ಕೆಲವು ಜನರು ನಿಮ್ಮನ್ನು ಕೈಬಿಟ್ಟಿದ್ದಾರೆ, ಕೆಲವು ಯೋಜನೆಗಳು ಈಡೇರದೆ ಉಳಿದಿವೆ, ಮತ್ತು ಕೆಲವು ಭರವಸೆಗಳು ಹುಸಿಯಾಗಿವೆ. ಆ ಸಮಯದಲ್ಲಿ ಅದೃಷ್ಟವು ನಿಮ್ಮ ಕಡೆ ಇಲ್ಲ ಎಂದು ನೀವು ಭಾವಿಸಿರಬಹುದು, ಆದರೆ ಜ್ಯೋತಿಷ್ಯ ಚಿಹ್ನೆಗಳು ಆ ಘಟನೆಗಳು ನಿಮ್ಮ ಜೀವನದಲ್ಲಿ ಹೊಸ ಜಾಗವನ್ನು ಸೃಷ್ಟಿಸಿವೆ, ದೊಡ್ಡದನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಸೂಚಿಸುತ್ತಿವೆ. ಮೊದಲ ಮಹತ್ವದ ಚಿಹ್ನೆ ಹಣದ ಕ್ಷೇತ್ರದಲ್ಲಿ ಗೋಚರಿಸುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ, ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಈಗ ಮೊದಲಿಗಿಂತ ಹೆಚ್ಚು ಗೋಚರಿಸುತ್ತದೆ. ಹಿಂದೆ ನಿಮ್ಮ ಕೆಲಸವನ್ನು ಸಾಧಾರಣವೆಂದು ಪರಿಗಣಿಸಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ. ಹಿರಿಯ ಅಧಿಕಾರಿ, ಪ್ರಭಾವಿ ವ್ಯಕ್ತಿ ಅಥವಾ ನಿಮ್ಮ ಆರ್ಥಿಕ ಉನ್ನತಿಗೆ ಅಡಿಪಾಯವನ್ನು ಒದಗಿಸುವ ಅವಕಾಶ ಉದ್ಭವಿಸಬಹುದು. ನೀವು ವ್ಯವಹಾರದಲ್ಲಿದ್ದರೆ, ಹಿಂದೆ ನೀವು ಎದುರಿಸಿದ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ವಿಶೇಷವಾಗಿ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಪ್ರಮುಖ ವಿಸ್ತರಣೆಗಾಗಿ ಕಾಯುತ್ತಿದ್ದವರಿಗೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ: ಪ್ರತಿಯೊಂದು ಅವಕಾಶವನ್ನು ಅದರ ಪ್ರಸ್ತುತ ಗಾತ್ರದಿಂದ ಮಾತ್ರ ನಿರ್ಣಯಿಸಬೇಡಿ. ಸಣ್ಣದಾಗಿ ಕಾಣುವುದು ಭವಿಷ್ಯದಲ್ಲಿ ಗಮನಾರ್ಹ ಲಾಭವೆಂದು ಸಾಬೀತುಪಡಿಸಬಹುದು. ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಅನೇಕ ಜನರು ದೀರ್ಘಕಾಲದವರೆಗೆ ಆರ್ಥಿಕ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಮನೆಯ ಜವಾಬ್ದಾರಿಗಳು, ಹೆಚ್ಚುತ್ತಿರುವ ವೆಚ್ಚಗಳು ಮತ್ತು ಈಡೇರದ ಕನಸುಗಳು ಆಗಾಗ್ಗೆ ಅವರ ಮನಸ್ಸನ್ನು ತೊಂದರೆಗೊಳಿಸುತ್ತವೆ. ಆದರೆ ಗ್ರಹಗಳ ಸೂಚನೆಗಳು ಈಗ ಹೊಸ ಆದಾಯದ ಮೂಲಗಳ ಮೇಲೆ ಕೇಂದ್ರೀಕರಿಸುವ ಸಮಯ ಎಂದು ಸೂಚಿಸುತ್ತಿವೆ. ಹೆಚ್ಚುವರಿ ಕೆಲಸ, ಹೊಸ ಯೋಜನೆ ಅಥವಾ ಹಳೆಯ ಸಂಪರ್ಕವು. ಏಕೆಂದರೆ ಮುಂಬರುವ ದಿನಗಳಲ್ಲಿ ಕಠಿಣ ಪರಿಶ್ರಮ ಮಾತ್ರವಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು ಸಹ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ಇಲ್ಲಿಯೂ ಸಕಾರಾತ್ಮಕ ಬದಲಾವಣೆಯ ಲಕ್ಷಣಗಳು ಕಂಡುಬರುತ್ತಿವೆ. ನೀವು ಯಾರೊಂದಿಗಾದರೂ ಭಾವನೆಗಳನ್ನು ಹೊಂದಿದ್ದರೆ, ಆದರೆ ಸಂದರ್ಭಗಳು ಅಸ್ಪಷ್ಟವಾಗಿದ್ದರೆ, ಸಂವಹನ ಮಾರ್ಗಗಳು ಕ್ರಮೇಣ ತೆರೆದುಕೊಳ್ಳಬಹುದು. ಹಿಂದೆ ದೂರವಿದ್ದವರ ನಡುವಿನ ತಪ್ಪು ತಿಳುವಳಿಕೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ವಿವಾಹಿತರಿಗೆ ಈ ಸಮಯವು ಮುಖ್ಯವಾಗಿದೆ. ದೀರ್ಘಕಾಲದವರೆಗೆ ಸಂಗ್ರಹಿಸಲ್ಪಟ್ಟ ಕೆಲವು ವಿಷಯಗಳು ನಿಮ್ಮ ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸ್ಪಷ್ಟವಾಗುತ್ತವೆ. ಕೆಲವೊಮ್ಮೆ ಆರ್ಥಿಕ ಒತ್ತಡವು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು, ಆದರೆ ಈಗ ಪರಿಸ್ಥಿತಿ ಕ್ರಮೇಣ ಸಮತೋಲನದತ್ತ ಸಾಗುತ್ತಿರುವಂತೆ ತೋರುತ್ತಿದೆ. ಕುಟುಂಬ ಕ್ಷೇತ್ರದಲ್ಲಿ ಮತ್ತೊಂದು ಚಿಹ್ನೆ ಹೊರಹೊಮ್ಮುತ್ತಿದೆ. ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಆತಂಕ ಕಡಿಮೆಯಾಗಬಹುದು. ಕೆಲವು ಒಳ್ಳೆಯ ಸುದ್ದಿಗಳ ಜೊತೆಗೆ ಸಾಧ್ಯತೆ ಇದೆ. ಈ ಸುದ್ದಿ ಶಿಕ್ಷಣ, ಉದ್ಯೋಗ, ಮದುವೆ ಅಥವಾ ಕೆಲವು ಪ್ರಮುಖ ಸಾಧನೆಗೆ ಸಂಬಂಧಿಸಿರಬಹುದು. ಆದರೆ ಪ್ರತಿ ಸಕಾರಾತ್ಮಕ ಬದಲಾವಣೆಯೊಂದಿಗೆ ಒಂದು ಪರೀಕ್ಷೆ ಬರುತ್ತದೆ. ನಿಮ್ಮ ಪ್ರಗತಿಯನ್ನು ನೋಡಿ ಆರಾಮದಾಯಕವಾದ ಕೆಲವು ಜನರಿದ್ದಾರೆ. ಅವರು ನಿಮ್ಮನ್ನು ನೇರವಾಗಿ ವಿರೋಧಿಸಿರಬಹುದು, ಆದರೆ ಅವರು ನಿಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸುವುದನ್ನು ತಪ್ಪಿಸಿ. ಒಬ್ಬ ವ್ಯಕ್ತಿಯು ಸದ್ದಿಲ್ಲದೆ ತಮ್ಮ ಇತ್ತೀಚಿನ ಜೀವನದಲ್ಲಿ ಶಿವ ಮಹಾದೇವನ ಧ್ಯಾನ, ಪೂಜೆ ಮತ್ತು ಯಾವುದೇ ಆಧ್ಯಾತ್ಮಿಕ ಅಭ್ಯಾಸದ ಬಗ್ಗೆ ಹೆಚ್ಚುತ್ತಿರುವ ಆಕರ್ಷಣೆಯನ್ನು ಅನುಭವಿಸುತ್ತಿದ್ದರೆ, ಅದನ್ನು ಸಾಮಾನ್ಯ ಘಟನೆ ಎಂದು ತಪ್ಪಾಗಿ ಭಾವಿಸಬೇಡಿ. ಇದು ನಿಮ್ಮ ಮನಸ್ಸು ಮತ್ತು ಹಣೆಬರಹದ ನಡುವೆ ರೂಪುಗೊಳ್ಳುತ್ತಿರುವ ಹೊಸ ಸಂಪರ್ಕದ ಸಂಕೇತವಾಗಿರಬಹುದು. ಬಹುಶಃ ನೀವು ಇತ್ತೀಚೆಗೆ ಒಂದು ಕನಸನ್ನು ಕಂಡಿರಬಹುದು, ಕಾಕತಾಳೀಯವನ್ನು ನೋಡಿರಬಹುದು, ಅಥವಾ ನಿಮಗೆ ಅರ್ಥವಾಗದ ಏನನ್ನಾದರೂ ಅನುಭವಿಸಿರಬಹುದು. ಕೆಲವೊಮ್ಮೆ ವಿಶ್ವವು ಸನ್ನಿಹಿತ ಬದಲಾವಣೆಯ ಮೊದಲು ಸೂಕ್ಷ್ಮ ಸುಳಿವುಗಳನ್ನು ನೀಡುತ್ತದೆ.
ನೀಡುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅನೇಕ ಜನರಿಗೆ ಈ ಸಮಯವು ಅಂತಹ ಒಂದು ಘಟನೆಯಂತೆ ತೋರುತ್ತದೆ. ಆದರೆ ಅತ್ಯಂತ ಮುಖ್ಯವಾದ ವಿಷಯ ಉಳಿದಿದೆ. ಸಂಪತ್ತನ್ನು ಸೂಚಿಸಲಾಗುತ್ತದೆ, ಅವಕಾಶವನ್ನು ಸೂಚಿಸಲಾಗುತ್ತದೆ, ಅದೃಷ್ಟದ ಬಾಗಿಲುಗಳು ತೆರೆಯುತ್ತವೆ. ಆದರೂ ಈ ಬದಲಾವಣೆಯನ್ನು ಪೂರೈಸದೆ ಅಪೂರ್ಣವಾಗಿ ಉಳಿಯುವ ಒಂದು ಸ್ಥಿತಿ ಇದೆ ಮತ್ತು ಇದು ಭವಿಷ್ಯದ ಹಾದಿಯನ್ನು ನಿರ್ಧರಿಸುವ ರಹಸ್ಯವಾಗಿದೆ. ಎಲ್ಲ ನಂತರ ಆ ಒಂದು ಅಭ್ಯಾಸ, ಆ ಒಂದು ನಿರ್ಧಾರ ಮತ್ತು ಈ ರಾಶಿಚಕ್ರ ಚಿಹ್ನೆಯ ಸಾಮಾನ್ಯ ವ್ಯಕ್ತಿಯನ್ನು ಅಸಾಧಾರಣ ಯಶಸ್ಸಿಗೆ ಕರೆದೊಯ್ಯುವ ಈ ಒಂದು ಅವಕಾಶ ಯಾವುದು? ಕತೆ ಇದೀಗ ಪ್ರಾರಂಭವಾದಾಗ ಮತ್ತು ಪ್ರಮುಖ ಮಾಹಿತಿ ಇನ್ನೂ ಬರಬೇಕಾಗಿರುವುದರಿಂದ ಮುಂದಿನ ಭಾಗದಲ್ಲಿ ಸುಳಿವುಗಳನ್ನು ಬಹಿರಂಗಪಡಿಸಲಾಗುತ್ತದೆ. ಹಿಂದಿನ ಪೋಸ್ಟ್ನಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ತೆವಳುತ್ತಿರುವ ಬದಲಾವಣೆಯ ಬಗ್ಗೆ ನಾವು ಮಾತನಾಡಿದ್ದೇವೆ. ಆದರೆ ಈ ಸಂಪೂರ್ಣ ಸಂಯೋಗದ ಪ್ರಮುಖ ಭಾಗವಾಗಿರುವ ರಹಸ್ಯವನ್ನು ಅರ್ಥಮಾಡಿಕೊಳ್ಳುವ ಸಮಯ ಈಗ. ಅದೃಷ್ಟ ಒದಗಿ ಬಂದಾಗ ಮಾತ್ರ ಯಶಸ್ಸು ಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಆದಾಗ್ಯೂ ಗ್ರಹಗಳ ಜೋಡಣೆಗಳು ಬೇರೆಯದೇ ಕಥೆಯನ್ನು ಹೇಳುತ್ತವೆ. ಯಶಸ್ಸು ಸಂಕೇತವಾಗಿ ಬರುತ್ತದೆ ಮತ್ತು ಆ ಸಂಕೇತವನ್ನು ಗುರುತಿಸುವವರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಸಂದರ್ಭಗಳು ಪದೇ ಪದೇ ಎದುರಾಗಿರುವುದನ್ನು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಹೊಸ ಕೆಲಸದ ಅವಕಾಶ ಒದಗಿ ಬಂದಿತ್ತು, ಆದರೆ ನೀವು ಅದನ್ನು ತಿರಸ್ಕರಿಸಿದ್ದೀರಿ. ಕೆಲವೊಮ್ಮೆ ಯಾರಾದರೂ ಸಹಾಯ ಹಸ್ತ ಚಾಚಿದರು, ಆದರೆ ನೀವು ಹಿಂಜರಿದಿದ್ದೀರಿ. ಕೆಲವೊಮ್ಮೆ ನಿಮ್ಮ ಹೃದಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಲು ನಿಮ್ಮನ್ನು ಒತ್ತಾಯಿಸಿತು, ಆದರೆ ಸಂದರ್ಭಗಳ ಭಯವು ನಿಮ್ಮನ್ನು ಹಿಂದಕ್ಕೆ ತಳ್ಳಿತು. ಅದೇ ಪರಿಸ್ಥಿತಿ ಈಗ ಮರಳಬಹುದು. ಒಂದೇ ವ್ಯತ್ಯಾಸವೇನೆಂದರೆ ಈ ಬಾರಿ ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವಿರುತ್ತದೆ. ಹಣಕಾಸು ವಲಯದಲ್ಲಿ ಹೊಸ ತಿರುವು ಗೋಚರಿಸುತ್ತದೆ. ಹಣ ಸಿಲುಕಿಕೊಂಡವರಿಗೆ ಪರಿಹಾರದ ಲಕ್ಷಣಗಳು ಕಂಡುಬರುತ್ತವೆ. ಹಳೆಯ ವಹಿವಾಟುಗಳು, ಬಾಕಿ ಪಾವತಿಗಳು ಅಥವಾ ಸ್ಥಗಿತಗೊಂಡ ಆರ್ಥಿಕ ವಿಷಯಗಳು ವೇಗವನ್ನು ಪಡೆಯಬಹುದು. ಇದು ರಾತ್ರೋರಾತ್ರಿ ಸಂಭವಿಸುವುದಿಲ್ಲವಾದರೂ ಪ್ರಾರಂಭವಾಗುವ ಪ್ರಕ್ರಿಯೆಯು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ನೀವು ಉದ್ಯೋಗಾವಕಾಶವನ್ನು ಹುಡುಕುತ್ತಿದ್ದರೆ ನಿಮಗೆ ಒಂದು ಪ್ರಮುಖ ಸಂದೇಶವಿದೆ. ಮುಂಬರುವ ದಿನಗಳಲ್ಲಿ ಉದ್ಭವಿಸುವ ಅವಕಾಶಗಳು ಮೊದಲ ನೋಟದಲ್ಲಿ ನಿಮ್ಮ ಕನಸುಗಳಂತೆ ಕಾಣಿಸದಿರಬಹುದು. ನೀವು ಚೌಕಾಸಿ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಿರುವ ಹೊಸ ಸಂಪರ್ಕ, ಹೊಸ ಕ್ಲೈಂಟ್ ಅಥವಾ ಹೊಸ ಪಾಲುದಾರಿಕೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಆದಾಗ್ಯೂ ಎಚ್ಚರಿಕೆ ಅತ್ಯಗತ್ಯ. ಹೊಳೆಯುವ ಎಲ್ಲವೂ ಚಿನ್ನವಲ್ಲ. ಆದ್ದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಗಿಂತ ಸತ್ಯಗಳನ್ನು ಅವಲಂಬಿಸಿರಿ. ಈಗ ಜೀವನವನ್ನು ಪ್ರೀತಿಸಲು ಮುಂದುವರಿಯೋಣ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅನೇಕ ಜನರು ಹಿಂದೆ ಭಾವನಾತ್ಮಕ ಬಳಲಿಕೆಯನ್ನು ಅನುಭವಿಸಿದ್ದಾರೆ. ಯಾರೋ ನಂಬಿಕೆಯನ್ನು ಮುರಿದರು, ಯಾರೋ ನಿರೀಕ್ಷೆಗಳನ್ನು ಪೂರೈಸದೆ ಬಿಟ್ಟರು ಮತ್ತು ಯಾರೋ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಆದರೆ ಈಗ ನಿಮ್ಮ ಪರಿಸ್ಥಿತಿ ಬದಲಾಗಲಿದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಒಂಟಿಯಾಗಿರುವವರು ನಿಮ್ಮ ಆಲೋಚನೆಗಳು, ನಿಮ್ಮ ಕನಸುಗಳು ಮತ್ತು ನಿಮ್ಮ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಾಣಬಹುದು. ಈ ಸಂಬಂಧವು ಆತುರದಿಂದಲ್ಲ, ಆದರೆ ನಂಬಿಕೆಯಿಂದ ಮುಂದುವರಿಯುತ್ತದೆ. ವಿವಾಹಿತರು ಸಹ ಉತ್ತಮ ಸಮಯವನ್ನು ನೋಡುತ್ತಿದ್ದಾರೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಮಾಡಬಹುದು. ಹಣಕಾಸಿನ ವಿಷಯಗಳಲ್ಲಿ ಸಹಕಾರ ಹೆಚ್ಚಾಗುತ್ತದೆ. ಹಿಂದೆ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಈಗ ಪರಿಹಾರಗಳು ಹೊರಹೊಮ್ಮುತ್ತವೆ. ಕುಟುಂಬ ಕ್ಷೇತ್ರದಲ್ಲಿ ವಿಶೇಷ ಬೆಳವಣಿಗೆ ಗೋಚರಿಸುತ್ತದೆ. ಈ ಸಮಯದಲ್ಲಿ ಕುಟುಂಬದ ಹಿರಿಯ ಸದಸ್ಯರ ಆಶೀರ್ವಾದವು ನಿಮಗೆ ಅತ್ಯಂತ ಮುಖ್ಯವೆಂದು ಸಾಬೀತುಪಡಿಸಬಹುದು. ಕೆಲವೊಮ್ಮೆ ನಾವು ಅವಕಾಶಗಳಿಗಾಗಿ ಹೊರಗೆ ನೋಡುತ್ತೇವೆ. ಅದೃಷ್ಟದ ಬಾಗಿಲುಗಳು ಒಳಗಿನಿಂದ ತೆರೆದುಕೊಳ್ಳುತ್ತಿರುವಾಗ ಮುಂಬರುವ ದಿನಗಳಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಘಟನೆಯು ನಿಮ್ಮನ್ನು ಮತ್ತು ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಮಹಾದೇವನನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಬರುತ್ತಿದೆ ಎಂದು ನೀವು ಭಾವಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ಗಳಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಇದು ಕೇವಲ ಒಂದು ಪದವಲ್ಲ, ಆದರೆ ನಂಬಿಕೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಈಗ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ವಿರುದ್ಧ ಇರುವವರ ಬಗ್ಗೆ ಮಾತನಾಡೋಣ. ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಹಿತೈಷಿಯಲ್ಲ, ಆದರೆ ಪ್ರತಿಯೊಬ್ಬ ವಿಮರ್ಶಕನು ನಿಮ್ಮ ಶತ್ರುವಲ್ಲ. ಮುಂಬರುವ ಕಾಲದಲ್ಲಿ ಜನರನ್ನು ಗುರುತಿಸುವ ಅವಕಾಶವನ್ನು ನೀವು ಹೊಂದುತ್ತಿದ್ದೀರಿ. ದೀರ್ಘಕಾಲದಿಂದ ನಿಮ್ಮೊಂದಿಗಿದ್ದ ಕೆಲವರು ಕಷ್ಟದ ಸಮಯದಲ್ಲೂ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ನಿಜವಾದ ಆಲೋಚನೆಗಳು ಈಗ ಸ್ಪಷ್ಟವಾಗುವ ಕೆಲವು ಜನರು ಇರುತ್ತಾರೆ. ಈ ಗುರುತಿಸುವಿಕೆ ನಿಮಗೆ ಬಹಳ ಮೌಲ್ಯಯುತವಾಗಿರುತ್ತದೆ, ಏಕೆಂದರೆ ಅದೃಷ್ಟವು ಹಣವನ್ನು ಮಾತ್ರ ನೀಡುವುದು, ಅದು ಸರಿಯಾದ ಜನರಿಗೆ ಸಹ ಅನುಕೂಲಕರವಾಗಿರುತ್ತದೆ. ಈಗ ಮೊದಲ ಭಾಗದಲ್ಲಿ ಕಾಣುವ ರಹಸ್ಯಕ್ಕೆ ಹೋಗೋಣ. ಗ್ರಹಗಳ ಸೂಚನೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ನೇರವಾಗಿ ಸಂಬಂಧಿಸಿದ ಅವಕಾಶವನ್ನು ಉದ್ಭವಿಸುತ್ತವೆ ಎಂದು ಸೂಚಿಸುತ್ತಿದೆ. ಆದರೆ ಆ ಅವಕಾಶವು ಭವಿಷ್ಯದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತದೆ. ಹೆಚ್ಚಿನ ಜನರು ಮಾಡುವ ತಪ್ಪು ಇದು. ಅವರು ತಕ್ಷಣದ ಲಾಭಗಳನ್ನು ಮಾತ್ರ ನೋಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ನಿರ್ಲಕ್ಷಿಸುತ್ತಾರೆ.
ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಇದು ದೂರದೃಷ್ಟಿಯ ಸಮಯ. ಇಂದು ಸಣ್ಣ ಆರಂಭಗಳನ್ನು ಅಳವಡಿಸಿಕೊಳ್ಳುವವರು ಮಾತ್ರ ನಾಳೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಆದರೆ ಕಥೆಯಲ್ಲಿ ಅತ್ಯಂತ ಆಸಕ್ತಿದಾಯಕ ತಿರುವು ಇನ್ನೂ ಬರಬೇಕಿದೆ. ಏಕೆಂದರೆ ನೀವು ಇಲ್ಲಿಯವರೆಗೆ ನೋಡಿರುವ ಚಿಹ್ನೆಗಳು ಬಾಹ್ಯ ಸಂದರ್ಭಗಳಿಗೆ ಮಾತ್ರ ಸಂಬಂಧಿಸಿವೆ. ಮುಂದಿನ ಹಂತವು ವಿಧಿಯ ನಿಜವಾದ ರೂಪಾಂತರ ನಿಮ್ಮೊಳಗೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ, ಹೊರಗೆ ಅಲ್ಲ. ಇದು ಸ್ಪಷ್ಟವಾದಾಗ ಕೋಟಿಗಳೊಂದಿಗೆ ಆಟವಾಡುವುದು ಎಂಬ ಮಾತಿನ ನಿಜವಾದ ಅರ್ಥವಾಗುತ್ತದೆ. ಏಕೆಂದರೆ ಮುಂಬರುವ ಚಿಹ್ನೆಯು ಹಣಕ್ಕಿಂತ ದೊಡ್ಡದಾಗಿದೆ, ಅವಕಾಶಕ್ಕಿಂತ ದೊಡ್ಡದಾಗಿದೆ ಮತ್ತು ಬಹುಶಃ ನೀವು ಊಹಿಸುವುದಕ್ಕಿಂತಲೂ ದೊಡ್ಡದಾಗಿದೆ. ಇಲ್ಲಿಯವರೆಗೆ ನೀವು ಸಂಪತ್ತಿನ ಚಿಹ್ನೆಗಳು, ಅವಕಾಶದ ಬಾಗಿಲುಗಳು ಮತ್ತು ಬದಲಾಗುತ್ತಿರುವ ಸಂದರ್ಭಗಳ ಬಗ್ಗೆ ಕೇಳಿದ್ದೀರಿ. ಆದರೆ ಈಗ ಈ ಇಡೀ ಕಥೆಯ ಆಳವಾದ ಭಾಗವನ್ನು ಮರೆಮಾಡುವ ಪದರಗಳನ್ನು ಸಿಪ್ಪೆ ತೆಗೆಯುವ ಸಮಯ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ದೊಡ್ಡ ಬದಲಾವಣೆ ಬಾಹ್ಯ ಜಗತ್ತಿನಲ್ಲಿ ಅಲ್ಲ, ಆದರೆ ನಿಮ್ಮ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿದೆ. ಇದು ಸರಳವಾಗಿ ಕಾಣಿಸಬಹುದು, ಆದರೆ ಕೆಲವರು ಒಂದೇ ಒಂದು ಅವಕಾಶದಿಂದ ಸಾಧಾರಣ ಲಾಭವನ್ನು ಗಳಿಸಲು ಇದೇ ಕಾರಣ. ಇತರರು ತಮ್ಮ ಇಡೀ ಭವಿಷ್ಯವನ್ನು ಪರಿವರ್ತಿಸುತ್ತಾರೆ. ಹಿಂದೆ ನಿಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ಸಂಭವಿಸಿವೆ, ಅದು ನಿಮ್ಮನ್ನು ಒಳಗಿನಿಂದ ಬಲಪಡಿಸಿತು. ಆ ಸಮಯದಲ್ಲಿ ಆ ಘಟನೆಗಳು ಕಷ್ಟಕರವೆಂದು ತೋರುತ್ತಿತ್ತು. ಕೆಲವೊಮ್ಮೆ ಆರ್ಥಿಕ ಒತ್ತಡವಿತ್ತು, ಕೆಲವೊಮ್ಮೆ ಭಾವನಾತ್ಮಕ ಒತ್ತಡವಿತ್ತು, ಕೆಲವೊಮ್ಮೆ ನಿಮ್ಮ ಸ್ವಂತ ಜನರಿಂದ ನಿರಾಸೆಯಾಗಿ ವಿಧಿಯ ನಿಜವಾದ ಆಟ ಆರಂಭವಾಗುವುದು ಇಲ್ಲಿಂದಲೇ. ಗ್ರಹಗಳ ಸ್ಥಾನಗಳು ನೀವು ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು ಎಂದು ಸೂಚಿಸುತ್ತವೆ. ಈ ನಿರ್ಧಾರವು ಉದ್ಯೋಗ, ವ್ಯವಹಾರ, ಹೂಡಿಕೆ, ಸ್ಥಳಾಂತರ ಅಥವಾ ಹೊಸ ಯೋಜನೆಗೆ ಸಂಬಂಧಿಸಿರಬಹುದು. ಈ ನಿರ್ಧಾರವು ಹಲವು ವರ್ಷಗಳ ಕಾಲ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ತಾಳ್ಮೆಯಿಂದಿರುವವರು, ಮಾಹಿತಿಯನ್ನು ಸಂಗ್ರಹಿಸುವವರು ಮತ್ತು ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು. ಆರ್ಥಿಕ ವಲಯದಲ್ಲಿ ಮತ್ತೊಂದು ಪ್ರಮುಖ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಕೆಲವರು ಹಠಾತ್ ಅಲ್ಲ, ಬದಲಾಗಿ ಕ್ರಮೇಣ ಸಮೃದ್ಧಿಯನ್ನು ಅನುಭವಿಸುವ ಸಾಧ್ಯತೆಯಿದೆ. ಇದರರ್ಥ ಆದಾಯದಲ್ಲಿ ಸ್ಥಿರವಾದ ಬೆಳವಣಿಗೆ, ಹೊಸ ಅವಕಾಶಗಳು ಮತ್ತು ಸ್ಥಿರವಾದ ಪ್ರಯೋಜನಗಳು ನಿಮ್ಮ ಆರ್ಥಿಕ ನೆಲೆಯನ್ನು ಬಲಪಡಿಸುತ್ತವೆ. ಹಾಗಾಗಿ ಜನರು ದೊಡ್ಡ ಪವಾಡಕ್ಕೆ ಕಾಯುತ್ತಾರೆ ಮತ್ತು ಸಣ್ಣ ಲಾಭಗಳನ್ನು ಕಡೆಗಣಿಸುತ್ತಾರೆ. ಆದರೆ ಈ ಬಾರಿ ಸಣ್ಣ ಯಶಸ್ಸಿನ ಸರಣಿಯು ಪ್ರಮುಖ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಎಂದು ಗ್ರಹಗಳು ಸೂಚಿಸುತ್ತವೆ. ಸಂದರ್ಭಗಳಿಂದಾಗಿ ನೀವು ಎಂದಾದರೂ ಕೈಬಿಡಬೇಕಾದ ಕನಸನ್ನು ಹೊಂದಿದ್ದರೆ, ಆ ಕನಸಿಗೆ ಸಂಬಂಧಿಸಿದ ಹೊಸ ಮಾರ್ಗವು ತೆರೆದುಕೊಳ್ಳಬಹುದು. ಅದೇ ಗುರಿಯು ಹೊಸ ರೂಪದಲ್ಲಿ ನಿಮಗೆ ಮರಳುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದಾಗ ಆಳವಾದ ಬದಲಾವಣೆ ಸ್ಪಷ್ಟವಾಗುತ್ತದೆ. ಸಂಬಂಧದ ಬಗ್ಗೆ ಗೊಂದಲದಲ್ಲಿರುವವರು, ಕೆಲವರು ತಾವು ಕಳೆದುಕೊಳ್ಳುವ ಭಯದಲ್ಲಿದ್ದ ವ್ಯಕ್ತಿ ನಿಜವಾಗಿಯೂ ಸರಿಯಾದ ವ್ಯಕ್ತಿಯಲ್ಲ ಎಂದು ಅರಿತುಕೊಳ್ಳುತ್ತಾರೆ. ಇನ್ನು ಕೆಲವರು ನಿಜವಾದ ಒಡನಾಟ ಯಾವಾಗಲೂ ಇರುತ್ತದೆ ಎಂದು ಅರಿತುಕೊಳ್ಳುತ್ತಾರೆ. ವಿವಾಹಿತ ದಂಪತಿಗಳಿಗೆ ಇದು ಭಾವನಾತ್ಮಕ ಶಕ್ತಿಯ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಪ್ರಮುಖ ಭವಿಷ್ಯದ ಯೋಜನೆಗಳನ್ನು ಮಾಡಬಹುದು. ಹಣಕಾಸಿನ ಸಹಕಾರವು ಹೆಚ್ಚಾದಾಗ ಕುಟುಂಬ ಕ್ಷೇತ್ರದಲ್ಲಿಯೂ ಸಕಾರಾತ್ಮಕ ಶಕ್ತಿ ಗೋಚರಿಸುತ್ತದೆ. ಮನೆಯಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಬಹುದು. ಶುಭ ಕಾರ್ಯಕ್ರಮ, ಹೊಸ ಆರಂಭ ಅಥವಾ ಕುಟುಂಬ ಸದಸ್ಯರ ಸಾಧನೆಯು ವಾತಾವರಣವನ್ನು ಸುಧಾರಿಸಬಹುದು. ಆದಾಗ್ಯೂ ವಿಶೇಷ ಗಮನ ಅಗತ್ಯವಿರುವ ಒಂದು ಚಿಹ್ನೆ ಹೊರಹೊಮ್ಮುತ್ತಿದೆ. ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 2 ಮಾರ್ಗಗಳು ಕಾಣಿಸಿಕೊಳ್ಳಬಹುದು. ಮೊದಲ ಮಾರ್ಗ ಸುರಕ್ಷಿತ, ಪರಿಚಿತ ಮತ್ತು ಕಡಿಮೆ ಅಪಾಯಕಾರಿಯಾಗಿರುತ್ತದೆ. ಎರಡನೆಯ ಮಾರ್ಗವು ಹೊಸದು, ಸ್ವಲ್ಪ ಸವಾಲಿನದ್ದಾಗಿರುತ್ತದೆ, ಆದರೆ ಹೆಚ್ಚಿನ ಸಾಧ್ಯತೆಗಳನ್ನು ನೀಡುತ್ತದೆ. ವಿಧಿ ಬಾಗಿಲು ತೆರೆಯುವುದರಿಂದ ಇಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತದೆ, ಆದರೆ ನೀವು ಅವುಗಳ ಮೂಲಕ ಮಾರ್ಗವನ್ನು ಆರಿಸಿಕೊಳ್ಳಬೇಕು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಸಮಯವು ಅತ್ಯಂತ ಶಕ್ತಿಶಾಲಿಯಾಗಿ ಕಾಣುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅನೇಕ ಜನರು ಇದ್ದಕ್ಕಿದ್ದಂತೆ ಮಂತ್ರಗಳು, ಪ್ರಾರ್ಥನೆಗಳು, ಧ್ಯಾನ ಮತ್ತು ಶಿವನ ಭಕ್ತಿಗೆ ಆಕರ್ಷಿತರಾಗಬಹುದು. ಇದು ಕೇವಲ ಧಾರ್ಮಿಕ ಭಾವನೆಯಲ್ಲ, ಇದು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುವ ಸಾಧನವಾಗಿರಬಹುದು. ಮನಸ್ಸು ಸ್ಥಿರವಾಗಿದ್ದಾಗ ನಿರ್ಧಾರಗಳು ಉತ್ತಮವಾಗಿ ಮತ್ತು ಅದಕ್ಕಾಗಿಯೇ ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಭೌತಿಕ ಯಶಸ್ಸು ಹೆಣೆದುಕೊಂಡಿರುವಂತೆ ತೋರುತ್ತಿದೆ. ಈಗ ಮತ್ತೊಂದು ರಹಸ್ಯ ಬಹಿರಂಗವಾಗಿದೆ. ನೀವು ಕಾಯುತ್ತಿರುವ ಯಶಸ್ಸು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಇದು ನಿಮ್ಮ ಭವಿಷ್ಯದ ಪ್ರಗತಿಗೆ ನಿರ್ಣಾಯಕ ಪಾತ್ರ ವಹಿಸಬಹುದಾದ ಯಾರೊಂದಿಗಾದರೂ ಸಂಬಂಧಿಸಿದೆ. ಅದು ಸ್ನೇಹಿತ, ಮಾರ್ಗದರ್ಶಕ, ಹಿರಿಯ ಅಥವಾ ನೀವು ಇನ್ನೂ ಭೇಟಿಯಾಗದ ಯಾರೋ ಆಗಿರಬಹುದು.
ಆದರೆ ಈ ವ್ಯಕ್ತಿಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಲು ಕೊಡುಗೆ ನೀಡಬಹುದು ಎಂದು ಗ್ರಹಗಳು ಸೂಚಿಸುತ್ತಿವೆ ಮತ್ತು ಈ ಕಥೆಯು ದೊಡ್ಡ ಬಹಿರಂಗಪಡಿಸುವಿಕೆ ತೆರೆದುಕೊಳ್ಳುವ ಹಂತವನ್ನು ತಲುಪಿದೆ. ಇಲ್ಲಿಯವರೆಗೆ ನಾವು ಚಿಹ್ನೆಗಳನ್ನು ನೋಡಿದ್ದೇವೆ, ಅವಕಾಶಗಳನ್ನು ಗಮನಿಸಿದ್ದೇವೆ, ಬದಲಾಗುತ್ತಿರುವ ಸಂದರ್ಭಗಳನ್ನು ನೋಡಿದ್ದೇವೆ ಮತ್ತು ನಿಮ್ಮ ಹಣೆಬರಹವನ್ನು ಬಲಪಡಿಸುವ ಆಂತರಿಕ ರೂಪಾಂತರವನ್ನು ಅರ್ಥಮಾಡಿಕೊಂಡಿದ್ದೇವೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.